ನಮಸ್ತೆ ವೀಕ್ಷಕರೇ, ಮುಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸುಸ್ವಾಗತ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ, ಐಶ್ವರ್ಯ ಕೂಡ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ಈ ವಿಡಿಯೋ ಪ್ರಾರಂಭಿಸ್ತೇನೆ. ಮಂಕನ ಪದಗಳು ಚಾನೆಲ್ನ ನಾನು ಓಪನ್ ಮಾಡಿ ಆಲ್ಮೋಸ್ಟ್ 3 months ಆಯಿತು. ಸೊ ನನಗೆ ತಿಳಿದ ಮಟ್ಟಿಗೆ ಸಾಕಷ್ಟು ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋಸ್ ನೋಡಿ, ತಮಗಿಷ್ಟ ಆದರೆ ವಿಡಿಯೋಸ್ ದಯವಿಟ್ಟು ಲೈಕ್, ಶೇರ್ ಮತ್ತು ಫಾರ್ವರ್ಡ್ ಮಾಡಿ. ಆಲ್ಸೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಎನ್ಕರೇಜ್ ಮಾಡ್ತಾ ಇದ್ರೆ ನಾನು ಇನ್ನೂ ಒಂದು ಸ್ವಲ್ಪ ಒಳ್ಳೊಳ್ಳೆ ವಿಡಿಯೋಸ್ನ ಹಾಕ್ಬೋದು. ಆ್ಯಂಡ್ ಮೋರ್ ಓವರ್ ವಿಡಿಯೋಸ್ ಮಾಡೋದಕ್ಕಿಂತ ನನಗೆ ಪಾಸಿಟಿವ್ ಥಿಂಗ್ಸ್ ತುಂಬ ಜನಕ್ಕೆ ಸ್ಪ್ರೆಡ್ ಆದಷ್ಟು ಒಳ್ಳೆಯದು. ಸೊ ದಟ್ ಅಟ್ಲೀಸ್ಟ್ ಕೆಲವ್ರ ಜೀವನದಲ್ಲಾದರೂ ಅವ್ರು ಈ ಮಾತುಗಳನ್ನ ಕೇಳಿ ಅವರು ಇನ್ಸ್ಪೈರ್ ಅಥವಾ ಇನ್ಫ್ಲೂಯೆನ್ಸ್ ಆದರೆ ವಿಡಿಯೋಸ್ ಮಾಡ್ತಿರೋದಕ್ಕೂ ಸಾಧ್ಯ ಆಗುತ್ತೆ ವೀಕ್ಷಕರೇ. ಸೊ ಆದಷ್ಟು ತುಂಬ ಜನಕ್ಕೆ ತಲುಪಿಸೋದಕ್ಕೆ ನಿಮ್ಮ ಸಹಾಯ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಹೇಳ್ತಾ ಬನ್ನಿ, ಮುಂದಿನ ಮಾತುಗಳ ಬಗ್ಗೆ ನಾನು ಮಾತಾಡ್ತೀನಿ. ನಾವೆಲ್ಲರೂ ಕೇಳಿದಂಗೆ ಒಂದು ತುಂಬಾ ವಾಕ್ಯಗಳನ್ನ ಕೇಳಿರ್ತೀವಿ. ಬಟ್ ಧರ್ಮೋ ರಕ್ಷತಿ ರಕ್ಷಿತಃ ಒಂದು ಪದ, ಒಂದು ವಾಕ್ಯ, ಸ್ಟೇಟ್ಮೆಂಟ್ ನಾವು ಕೇಳಿರ್ತೀವಿ. ಸೊ ಇವತ್ತು ನಾನು ಸ್ವಲ್ಪ ಇದ್ರ ಬಗ್ಗೆ ನನ್ನ ಅನಿಸಿಕೆ ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ನಿಮಗೂ ಕೂಡ ಏನಾದರೂ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳಕೊಟ್ಟು ಟ್ರೈ ಮಾಡ್ತೀನಿ. ಸೊ ಎಲ್ಲರೂ ಅರ್ಥ ಮಾಡ್ಕೊಂಡು, ಧರ್ಮ ಅಂದ ತಕ್ಷಣ ಎಲ್ಲರೂ ತಲೆಗೆ ಹೊಳೋದು ಅದೊಂದು ರಿಲಿಜಿಯನ್ ಅಂತ ಅನ್ಕೊಂತಾರೆ. ಬಟ್ ಆಕ್ಚುಲಿ ಅದನ್ನ ನೋಡೋರ್ ಪರ್ಸ್ಪೆಕ್ಟಿವ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಧರ್ಮ ಅನ್ನೋದು ಬರೀ ರಿಲಿಜಿಯನ್ ಅಲ್ಲ, ಆಯ್ತಾ. ಸೊ ಧರ್ಮ ಅನ್ನೋದು ನಮ್ಮ ಪುರಾತನದಲ್ಲಿ ಹೇಳಿದಂಗೆ ಮತ್ತೆ ನಮ್ಮ ಹಿರಿಯರು ಹೇಳ್ದಂಗೆ ಧರ್ಮ ಅನ್ನೋದು ಒಂದು ಮಾರ್ಗ ಟುವರ್ಡ್ಸ್ ಮುಕ್ತಿ ಅಂತ. ಸೊ ನಾವು ಧರ್ಮ ಮಾರ್ಗದಲ್ಲಿ ನಡ್ಕೊಂಡು ಹೋದ್ರೆ ನಮ್ಗೆ ಮುಕ್ತಿ ಸಿಗುತ್ತೆ ಅಂತ ಅಷ್ಟೇ. ಅದು ಬಿಟ್ಟು ಈ ರಾಜಕೀಯಕ್ಕೋಸ್ಕರ ಮತ್ತೆ ಕೆಲವೊಂದು ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಏನೇನೋ ಅದಕ್ಕೆ ಅಡಿಷನಲ್ ಫ್ಲೇವರ್ಸ್ ಮತ್ತೆ ಮಿಕ್ಸ್ ಮಸಾಲಾಗಳು ಹಾಕ್ಬಿಟ್ಟು ಧರ್ಮ ಅಂದ್ರೆ ಹೆದರ್ಕೊಂಡಂಗ್ ಮಾಡ್ಬಿಟ್ಟಿದ್ದಾರೆ ಜನ. ಸೊ ದಯವಿಟ್ಟು ಇದೊಂದು ಕ್ಲಾರಿಫೈ ಮಾಡಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಧರ್ಮ ಅನ್ನೋದು ಇಟ್ ಇಸ್ ಜಸ್ಟ್ ಎ ಪಾತ್ ಟು ಯುವರ್ ಸಾಲ್ವೇಷನ್. ಮುಕ್ತಿಗೋಸ್ಕರ ನಾವು ಯಾವ ಪಥ ಹಿಡಿತೀವಲ್ಲ ಅದು ಅದ್ರಲ್ಲಿ ಒಂದು ಪಥ ಧರ್ಮ ಅಂತ. ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಸ್ಟೇಟ್ಮೆಂಟ್ ಅದು ತುಂಬಾ ಒಳ ಅರ್ಥ ಇದೆ ಅದ್ರಲ್ಲಿ. ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಈ ಎಷ್ಟೋ ಕನ್ಫ್ಯೂಷನ್ಸ್ಗಳು ನಿಮ್ಗೆ ಕ್ಲಿಯರ್ ಆಗುತ್ತೆ, ಆಯ್ತಾ. ಸೊ ನನ್ನ ನಾಲೆಡ್ಜ್ ನಾನು ತಿಳಿದ ಮಟ್ಟಕ್ಕೆ ಅದ್ರ ಬಗ್ಗೆ ಸ್ವಲ್ಪ ನಾನು ಕ್ಲಾರಿಫಿಕೇಶನ್ ಕೊಡೋಕೆ ಈ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ. ದಯವಿಟ್ಟು ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ, ಮತ್ತೆ ನಿಮ್ಗೆ ಏನಾದ್ರು ಅನ್ಸಿದ್ರೆ ವಿಡಿಯೋ ಕಮೆಂಟ್ ಮಾಡಿ ಅಂಡ್ ಆದಷ್ಟು ಜನಗಳಿಗೆ ಶೇರ್ ಮಾಡಿ, ಆಯ್ತಾ. ಸೊ ನಾನು ಹೇಳ್ದಂಗೆ ಧರ್ಮ ಅನ್ನೋದು ಅದನ್ನ ಒಂದು ಕಮ್ಯುನಿಟಿ ಗ್ರೂಪ್ ಅಥವಾ ರಿಲಿಜಿಯನ್ ಅಂತ ಫ್ರೇಮ್ ಮಾಡ್ಬಿಟ್ಟಿದ್ದಾರೆ ಈಗ. ಬಟ್ ಆಕ್ಚುಲಿ ಧರ್ಮ ಅನ್ನೋದು ಅದಲ್ಲ. ಯಾಕೆ ಹೇಳಿದ್ದಾರೆ ಧರ್ಮ ರಕ್ಷತಿ ರಕ್ಷಿತಃ ಅನ್ನೋದು ಅಂದ್ರೆ, ಮನುಷ್ಯ ಆದವನು ತನ್ನ ಕೆಲವೊಂದು ಸಂದರ್ಭಗಳು ಬರುತ್ತೆ, ಟೆಸ್ಟಿಂಗ್ ಟೈಮ್ಸ್ ಅಂತೀವಿ, ಅಥವಾ ಕಷ್ಟಗಳ ಸಿಚುವೇಶನ್ ಬರುತ್ತೆ ಅಂತೀವಿ, ಅಥವಾ ನಮಗೆ ಏನೋ ಒಂದು ಡಿಸಿಷನ್ ಮೇಕಿಂಗ್ ಟೈಮ್ ಅಂತ ಹೇಳ್ತೀವಲ್ಲ. ಕೆಲವೊಂದು ಟೈಮಲ್ಲಿ ನಾವು ಡಿಸಿಷನ್ ಮಾಡ್ಬೇಕಾಗಿರುತ್ತೆ. ಆ ಮಾಡ್ಬೇಕಾದ ಸಂದರ್ಭದಲ್ಲಿ ನಾವು ಯಾವ ಮಾರ್ಗ ಉಪಯೋಗಿಸಿದ್ರೆ ಅಥವಾ ಯಾವ ಮೆಥಡ್ ಯಾವ್ದನ್ನ ನಾವು ಅನುಸರಿಸಿದ್ರೆ ಒಳ್ಳೇದಾಗುತ್ತೆ, ಅದರಿಂದ ಹೆಚ್ಚು ಸತ್ಫಲ ಬರುತ್ತೆ ಅಥವಾ ಗುಡ್ ರಿಸಲ್ಟ್ಸ್ ಬರುತ್ತೆ ಅನ್ನೋದಕ್ಕೋಸ್ಕರ ಈ ವಾಕ್ಯ ಯೂಸ್ ಮಾಡಿದ್ದಾರೆ. ಸೊ ಧರ್ಮೋ ರಕ್ಷತಿ ಅಂದ್ರೆ ನೀವು ಎಲ್ಲರೂ ಏನಾದ್ರು ಒಂದು ಡಿಸಿಷನ್ ಮಾಡ್ಬೇಕಾದ್ರೆ ಧರ್ಮದ ಪರ ಇದ್ರೆ, ಧರ್ಮನ ಅದರಲ್ಲಿ ಅಳವಡಿಸ್ಕೊಂಡು ಅದರಲ್ಲಿ ನಾವೇನಾದ್ರೂ ದಾರಿ ಕಂಡ್ಕೊಂಡ್ರೆ ಅದರಿಂದ ಬಹಳ ಜನಗಳಿಗೆ ಸತ್ಫಲ ಮತ್ತೆ ರಿಸಲ್ಟ್ಸ್ ವಿಲ್ ಬಿ ವೆರಿ ಗುಡ್ ಅಂತ ಈ ವಾಕ್ಯದ ಅರ್ಥ. ಸೊ ಎನಿ ಟೈಮ್ ಯಾವುದೇ ಸಂದರ್ಭ ಬರಲಿ, ಎಂತ ಸಿಚುವೇಶನ್ ಬರಲಿ, ನಾವು ಧರ್ಮ ದಾರಿ ಬಿಟ್ಟು ಬೇರೆ ಮಾರ್ಗ ಕಂಡಿಡ್ಕೊಂಡ್ರೆ ಅದರಿಂದ ಅಷ್ಟು ಒಳ್ಳೆ ಫಲ ಸಿಗಲ್ಲ. ಅಂಡ್ ಅದ್ರ ಧರ್ಮೋ ರಕ್ಷತಿ, ಈಗ ಧರ್ಮನ ನಾವು ಅನುಸರಿಸಿದ್ರೆ ಅದು ನಮ್ಮನ್ನ ರಕ್ಷಣೆ ಮಾಡುತ್ತೆ. ಯಾಕೆಂದ್ರೆ ಧರ್ಮ ಆಲ್ವೇಸ್ ವಿಲ್ ಬಿ ಟುವರ್ಡ್ಸ್ ರೈಟ್ ಪಾತ್. ಧರ್ಮ ಇಸ್ ಆಲ್ವೇಸ್ ಅ ರೈಟ್ ಪಾತ್ ಟುವರ್ಡ್ಸ್ ಸಾಲ್ವೇಷನ್. ಸೊ ಧರ್ಮನ ನಾವು ಅನುಸರಿಸಿದ್ರೆ ನಮಗೆ ಯಾವುದೇ ರೀತಿ ಅದರಿಂದ ಕೆಟ್ಟದಾಗಲ್ಲ, ಅದು ನಮ್ಮನ್ನ ಕಾಪಾಡುತ್ತೆ, ಆಯ್ತಾ. ಸೊ ಎಷ್ಟೊಂದು ಸಿಚುವೇಶನ್ ಬರುತ್ತಲ್ವಾ, ನೀವು ನೋಡಿದೀವಿ, ಸಂಬಂಧಗಳ ಮಧ್ಯೆನೇ ಬರ್ತವೆ ಡಿಸಿಷನ್ ಮೇಕಿಂಗ್, ಸಹೋದರರ ಮಧ್ಯೆ ಬರುತ್ತೆ, ಫ್ರೆಂಡ್ಸ್ಗಳ ಮಧ್ಯೆ ಬರುತ್ತೆ, ಆಮೇಲೆ ಗೊತ್ತಿಲ್ದಿರೋರು ಇದ್ರು ಕೂಡ ಅದರಲ್ಲೂ ನಮ್ಗೆ ಧರ್ಮ ಬರುತ್ತೆ. ಅದರಲ್ಲೂ ಕೂಡ ನಾವು ಡಿಸಿಷನ್ ಮೇಕಿಂಗ್ ಟೈಮ್ ಬಂದೇ ಬರುತ್ತೆ, ಒಂದೊಂದು ಟೆಸ್ಟಿಂಗ್ ಸಿನಾರಿಯೋಸ್ ಬರುತ್ತೆ. ಆ ಸಿನಾರಿಯೋಸ್ ಅಲ್ಲಿ ನಾವು ಧರ್ಮನ ತೂಗ್ಬೇಕು, ಆಯ್ತಾ. ಇದು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಮನುಷ್ಯ ಅನ್ನೋನು
ಮನುಷ್ಯನಿಗೆ ದಯೆ, ಧರ್ಮ, ಕಾರುಣ್ಯ ಇವೆಲ್ಲ ಇದ್ರೆ ಮಾತ್ರ ಅವ್ನ್ ಮನುಷ್ಯ ಅಂತ ಕರ್ಸ್ಕೊಳೋದು. ಇಲ್ಲ ಅಂದ್ರೆ ಅವನಿಗೂ ಪ್ರಾಣಿಗಳಿಗೂ ವ್ಯತ್ಯಾಸನೇ ಇರಲ್ಲ. ಆಯ್ತಾ? ಸೊ ಧರ್ಮ ಅನ್ನೋದು ಇಟ್ಸ್ ಆಲ್ ಅ ಮಿಕ್ಸ್ಚರ್ ಆಫ್ ದೀಸ್ ಥಿಂಗ್ಸ್. ಕರುಣೆ, ಕಾರುಣ್ಯ ಮತ್ತೆ ಜಸ್ಟಿಸ್, ನ್ಯಾಯ, ಇವನ್ನೆಲ್ಲ ಮಿಕ್ಸ್ಚರೇ ಧರ್ಮ ಅನ್ನೋದು. ಸೊ ಧರ್ಮ ಅನ್ನೋದು ಏನಂತ ಹೇಳಿದ್ರೆ, ಒಬ್ಬರಿಗೆ ನ್ಯಾಯ ಒದಗಿಸುವಾಗ ನಾವು ಏನೇನ್ ಅದನ್ನ ಪರಿಗಣಿಸ್ಬೇಕು, ಯಾವ್ಯಾವ ಎಲಿಮೆಂಟ್ಸ್ ನಾವು ಪರಿಗಣಿಸಿ ನಾವು ಒಬ್ರಿಗೆ ನ್ಯಾಯ ಕೊಡಿಸ್ಬೇಕು. ಇದು ಧರ್ಮ ದಾರಿಲಿ ಹೋದ್ರೆ ನಾವು ಎಲ್ಲಾ ಬಂಧನಗಳಿಂದ ಮುಕ್ತವಾಗಿ ನಾವು ಧರ್ಮದಲ್ಲಿ ನಡಿಬೇಕು. ಅಂದ್ರೆ ನೀವು ಡಿಸಿಷನ್ ಮಾಡ್ಬೇಕಾದ್ರೆ ಯು ಶುಡ್ ನಾಟ್ ಬಿ ಇನ್ ಫೇವರ್ ಆಫ್ ಎನಿಬಡಿ. ಈಗ ನಿಮ್ಮ ಸಂಬಂಧಿಕರೇ ಯಾರೋ ಒಬ್ರು ಅಪೋಸಿಷನ್ ಇರ್ತಾರೆ, ಅಥವಾ ಅವ್ರ ವಿರುದ್ಧವಾಗಿ ಇನ್ನೊಬ್ರು ಬಂದಿರ್ತಾರೆ. ಆಗ ಆ ಸಿಚುವೇಶನ್ ನೋಡ್ಕೊಂಡು ನೀವು ಧರ್ಮದ ಪರ ಇರ್ಬೇಕೆ ಹೊರತು ನಿಮ್ಮ ಸಂಬಂಧಿಕರ ಪರ ಇರಬಾರ್ದು. ಅಥವಾ ನಿಮ್ ಫೇವರ್ ಮಾಡೋ ಪೀಪಲ್ ಇದ್ರೆ, ನಿಮ್ ಫಾಲೋವರ್ಸ್ ಇದ್ರೆ, ಅಥವಾ ನಿಮ್ಮ ರಕ್ತ ಸಂಬಂಧಿಗಳೇ ಇದ್ರು, ಮಕ್ಳಿದ್ರು ಕೂಡ ಆ ಸಂದರ್ಭದಲ್ಲಿ ಅವ್ ಯಾವ್ದು ನೋಡ್ದೆ ಧರ್ಮದ ರೀತಿಯಲ್ಲಿ ನ್ಯಾಯ ಕೊಡೋದಿದೆಲ್ಲ, ಜಸ್ಟಿಸ್ ಕೊಡೋದು, ಅದನ್ನ ಹೈಲೈಟ್ ಮಾಡೋದೇ ಈ ಧರ್ಮೋ ರಕ್ಷತಿ ರಕ್ಷಿತ ಅನ್ನೋ ವರ್ಡ್, ಅನ್ನೋ ಸ್ಟೇಟ್ಮೆಂಟ್. ಸೊ ಎನಿ ಟೈಮ್, ಎನಿ ಸಂದರ್ಭ, ಯಾವುದೇ ಸಿಚುವೇಶನ್ ಬರಲಿ, ನಿಮಗೆ ಟೆಸ್ಟಿಂಗ್ ಟೈಮ್ ಬಂದಾಗ ಧರ್ಮದ ಪರ ಇದ್ರೆ ಅದರಿಂದ ಒಳ್ಳೆ ರಿಸಲ್ಟ್ಸ್ ಬರ್ತವೆ. ಮತ್ತೆ ಒಳ್ಳೆ ಬೇರೆ ಯಾವುದೇ ನೀವು ಸಂಬಂಧಗಳನ್ನ ನೋಡಿ ನೀವು ಫೇವರ್ ಮಾಡಿದ್ರು ಕೂಡ ಅದು ಫೇವರಿಸಮ್ ಆಗ್ಬಿಡುತ್ತೆ. ಅದರಿಂದ ನಿಮ್ಗೆ ಮುಕ್ತಿ ಅಥವಾ ಪುಣ್ಯ ಸಿಗಲ್ಲ, ಅವನಿಗೆ ಸತ್ಕಾರ್ಯ ಅನ್ಸ್ಕೊಳಲ್ಲ. ಅದು ಜನ ಹೇಳ್ತಾರೆ, ಅವ್ನ್ ಬಿಡೋ, ಅವ್ರ ಕಡೆ ಇದ್ದ ಅದಕ್ಕೆ ಅವ್ನ್ ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಸುಮ್ಮನೆ ಲೈಟಾಗಿ ತೆಗೆದಾಕ್ಬಿಡ್ತಾರೆ. ನೀವು ಅದಕ್ಕೆ ಎಷ್ಟೇ ದೊಡ್ಡ ಡಿಸಿಷನ್ ಇರಲಿ, ಅದನ್ನ ಧರ್ಮದ ಮೂಲಕ ಅವಲೋಕಿಸಿ, ಧರ್ಮದ ಮೂಲಕ ಅನಲೈಸ್ ಮಾಡಿ ಅದನ್ನ ಕರೆಕ್ಟ್ ಆಗಿ ಸೊಲ್ಯೂಷನ್ ಕೊಟ್ರೆ ಅವಾಗ ಜನ ನಿಮ್ಮನ್ನ ಒಪ್ತಾರೆ. ಸೊ ಟು ಬಿಕಮ್ ಎ ಮಾಸ್ ಲೀಡರ್ ಆರ್ ಟು ಬಿಕಮ್ ಎ ವೆರಿ ಗುಡ್ ಲೀಡರ್, ಯು ಶುಡ್ ಫಾಲೋ ಧರ್ಮ. ಆಯ್ತಾ? ಧರ್ಮ ಅನ್ನೋದು ಪಕ್ಷಪಾತ ಆಗಿರ್ಬಾರ್ದು. ಫಸ್ಟ್ ಇದನ್ನೇ ಧರ್ಮ ಹೇಳೋದು. ನೀವು ಯಾವತ್ತೂ ಪಕ್ಷಪಾತ ವಹಿಸಬಾರ್ದು. ಪಕ್ಷಪಾತ ಅಂದ್ರೆ ಫೇವರಿಸಮ್, ಒಬ್ರಿಗೆ ಫೇವರ್ ಮಾಡಕ್ ಹೋಗಿ ಇನ್ನೊಬ್ರಿಗೆ ಹರ್ಟ್ ಮಾಡೋದಿರುತ್ತಲ್ಲ, ಅದು ಪಕ್ಷಪಾತ ಅಂತ. ಅಂದ್ರೆ ನಿಷ್ಪಕ್ಷಪಾತವಾಗಿ ಹಂಸಕ್ಷೀರ ನ್ಯಾಯ ಅಂತ ಹೇಳ್ತಾರಲ್ಲ, ಆತರ ನೀವು ಧರ್ಮದ ನಡೆ ಅನುಸರಿಸಿ ಯಾವ್ದೋ ಒಂದು ಡಿಸಿಷನ್ ಮಾಡಿದ್ರೆ ಅದರಿಂದ ನಿಮಗೂ ಒಳ್ಳೇದಾಗಲ್ಲದೆ ಬೇರೆಯವ್ರಿಗೂ ಒಳ್ಳೇದಾಗುತ್ತೆ. ಅರ್ಥ ಆಯ್ತಾ? ಸೊ ಇಟ್ಸ್ ಆಸ್ ಸಿಂಪಲ್ ಆಸ್ ಇಟ್ ಇಸ್. ಧರ್ಮೋ ರಕ್ಷತಿ ರಕ್ಷಿತ. ಧರ್ಮನ ನೀವು ಅನುಸರಿಸಿ, ಧರ್ಮನ ನೀವು ಕಾಪಾಡಿದ್ರೆ ಅದು ನಿಮ್ಮನ್ನ ರಿವರ್ಸ್ ಕಾಪಾಡುತ್ತೆ. ಇದು ನಾವು ರಿಯಲ್ ಲೈಫ್ ಅಲ್ಲೂ ನೋಡಿರ್ತೀವಿ. ಎಷ್ಟೊಂದ್ ಜನಕ್ಕೆ ಇದು ಅನುಭವನೂ ಆಗಿರುತ್ತೆ, ನನ್ಗೂ ಅನುಭವ ಆಗಿದೆ. ಹಾಗಾಗಿ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಇಸ್ ದ ಬಿಗ್ಗೆಸ್ಟ್ ಲೆಸನ್ ಅನ್ನಂಗೆ ನಾನು ಅದರಿಂದ ನಿಮ್ಗೆ ಹೇಳ್ತಾ ಇರೋದು. ಸೊ ಯಾವುದೇ ಸಂದರ್ಭ ಬರ್ಲಿ ವೀಕ್ಷಕರೇ, ನಿಷ್ಪಕ್ಷಪಾತವಾಗಿರಿ. ಆಯ್ತಾ? ಒಂದು ಪ್ರಾಬ್ಲಮ್ ನಿಮ್ಮ ಹತ್ರ ಯಾರಾದ್ರೂ ಕೇಳ್ಕೊಂಡ್ ಬಂದ್ರೆ ಸೊಲ್ಯೂಷನ್ಗೆ, ಅಥವಾ ನೀವು ಯಾರೋ ಜಗಳ ಬಿಡ್ಸೋಕೆ ಹೋದ್ರೆ, ಅಥವಾ ಯಾರೋ ಒಬ್ರು ಏನೋ ವಾದಗಳು ಮಾಡ್ತಾ ಇದ್ರೆ, ಆ ಟೈಮಲ್ಲಿ ನೀವು ಇಬ್ರದು ಆಲಿಸಿ, ಅವನ್ ಕಡೆ ಪರ್ಸ್ಪೆಕ್ಟಿವ್ ಅಲ್ಲಿ ಯಾಕಂಗ್ ಮಾತಾಡ್ತಿದೆ ಅನ್ನೋದು ತಿಳ್ಕೊಳ್ಳಿ. ಇನ್ನೊಬ್ಬ ಪಾರ್ಟಿ ಯಾಕೆ ಅದೇ ರೀತಿ ಮಾತಾಡ್ತಾ ಇದಾರೆ ಅಂತ ತಿಳ್ಕೊಳ್ಳಿ. ಎರಡು ತಿಳ್ಕೊಂಡು ನಿಮ್ಗೆ ತಿಳಿದಿರೋ ಜ್ಞಾನದಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ತಲೆ ಹಾಕಕ್ ಹೋಗ್ಬೇಡಿ. ಆಯ್ತಾ? ನಿಮ್ಗೆ ಯಾವ ವಿಷಯ ಕಂಪ್ಲೀಟ್ ಆಗಿ ಗೊತ್ತಿಲ್ಲ ಅಂದ್ರೆ, ಅವ್ರು ಯಾವ ವಿಷಯದ ಬಗ್ಗೆ ಜಗಳ ಆಡ್ತಿರ್ತಾರೆ, ಆ ವಿಷಯದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಅದರಲ್ಲಿ ಇಂಟರ್ಫಿಯರ್ ಆಗ್ಬೇಡಿ. ಇದೇ ಧರ್ಮನೂ ಹೇಳೋದು. ನಿಮಗೆ ಪರಿಪೂರ್ಣತೆ ಇಲ್ಲ, ಅದರಲ್ಲಿ ಜ್ಞಾನ ಇದ್ದು, ನಿಮಗೆ ಕಾನ್ಫಿಡೆಂಟ್ ಇದ್ದು, ಓಕೆ ನಾನು ಇದನ್ನ ಸಾಲ್ವ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ನೀವು ನ್ಯಾಯ ಕೊಡಕ್ ಹೋಗಿ. ಇಲ್ಲ ಅಂದ್ರೆ ನಿಮಗೆ ಗೊಂದಲಗಳಿದ್ರೆ, ನಿಮಗೆ ಕನ್ಫ್ಯೂಷನ್ಸ್ ಇದ್ರೆ ದಯವಿಟ್ಟು ಯಾರಿಗೂ ನ್ಯಾಯ ಕೊಡಕ್ ಹೋಗ್ಬೇಡಿ, ಮತ್ತೆ ಯಾರಿಗೂ ಸೊಲ್ಯೂಷನ್ ಕೊಡಕ್ ಹೋಗ್ಬೇಡಿ. ಆಯ್ತಾ? ಸೊ ಅರ್ಧಂಬರ್ಧ ಜ್ಞಾನ ಇರುತ್ತಲ್ಲ, ಅಂತವ್ರು ಸೊಲ್ಯೂಷನ್ ಕೊಟ್ರೆ ಅದು ಇನ್ನೂ ಅಧ್ವಾನ ಆಗ್ಬಿಡುತ್ತೆ. ಸೊ ನಿಮ್ಗೆ ಯಾವುದೇ ಟಾಪಿಕ್ ಬಗ್ಗೆ, ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ನಾಲೆಡ್ಜ್ ಇಲ್ಲದೆ ಇನ್ನೊಬ್ರಿಗೆ ಅದ್ರ ಬಗ್ಗೆ ಉಪದೇಶ ಮಾಡಕ್ಕಾಗ್ಲಿ, ಅಥವಾ ಇನ್ನೊಬ್ರಿಗೆ ಅದ್ರ ಬಗ್ಗೆ ಅವ್ರ ಪ್ರಾಬ್ಲಮ್ಸ್ ಬಗ್ಗೆ ನೀವು ಅವ್ರ ಪ್ರಾಬ್ಲಮ್ಸ್ ನ ತಿಳ್ಕೊಂಡು ನೀವು ಸೊಲ್ಯೂಷನ್ ಕೊಡಕ್ ಹೋದ್ರೆ ಅದು ಇಟ್ ಇಸ್ ಅಟರ್ ಫ್ಲಾಪ್ ಅಂಡ್ ಇಟ್ ಇಸ್ ಅಟರ್ ಫೇಲ್ಯೂರ್. ಸೊ ಹಾಗಾಗಿ ನಮಗ್ ಗೊತ್ತಿರೋ ವಿಷಯದಲ್ಲಿ ಏನಾದ್ರೂ ಅವ್ರ ಗೊಂದಲದಲ್ಲಿದ್ರೆ ಅದನ್ನ ನಾವು ಕ್ಲಾರಿಫೈ ಮಾಡಕ್ ಪ್ರಯತ್ನ ಪಡ್ಬೋದು, ಮತ್ತೆ ಪಡಿ ಕೂಡ. ಸೊ ಆ ಸಂದರ್ಭದಲ್ಲಿ ಧರ್ಮ ಅನುಸರಿಸಿ. ಆಯ್ತಾ? ಸೊ ಧರ್ಮ ಅನ್ನೋದು as I said, it's a path to salvation. So it's not something about religion. ಧರ್ಮ ಅನ್ನೋದು ಈ ಪೊಲಿಟಿಕ್ಸ್ ಅಲ್ಲಿ ಮಿಕ್ಸ್ ಮಾಡ್ದಂಗೆ ಧರ್ಮ ಅನ್ನೋದು ಒಂದು ರಿಲಿಜಿಯನ್ ಅಲ್ಲ. ಧರ್ಮ ಅನ್ನೋದು ಒಂದು ಮಾರ್ಗ. ಇದು ಯಾವುದೇ ಧರ್ಮ, ಯಾವುದೇ ಜಾತಿ ಆಗ್ಲಿ, ಯಾವುದೇ ಕಾಸ್ಟ್, ರಿಲಿಜಿಯನ್, ವಾಟ್ ಎವರ್ ಇಟ್ ಈಸ್, ಇಟ್ ಇಂಪ್ಲೈಸ್ ಟು ಆಲ್. ಇಟ್ಸ್ ನಾಟ್ ಅಬೌಟ್ ಓನ್ಲಿ ಹಿಂದೂ ಆರ್ ಇಟ್ಸ್ ನಾಟ್ ಅಬೌಟ್ ಓನ್ಲಿ ಸಮ್ ಅದರ್ ಧರ್ಮ. ಧರ್ಮ ಅನ್ನೋದು ಎಲ್ಲಾ ರೀತಿಯ ಇದಕ್ಕೆಲ್ಲಾ ಮನುಷ್ಯರಿಗೂ ಅಪ್ಲೈ ಆಗುತ್ತೆ. ಆಯ್ತಾ? ಸೊ ಒಳ್ಳೆ ಮನ್ಸಿದ್ದು ಒಳ್ಳೆ ದಾರಿ ಹಿಡ್ಕೊಂಡು ಹೋದಾನೆ ಅವನೇ ಧರ್ಮ ಪಾಲಿಸೋದು. ಧರ್ಮರಾಯ ಅಂತ ಕೇಳಿದಿರಲ್ಲ ಮಹಾಭಾರತದಲ್ಲಿ. ಧರ್ಮರಾಯಂಗೆ ಸ್ವರ್ಗ ಸಿಕ್ಕಿದ್ದೆ ಧರ್ಮದಿಂದ. ಅವನು ಲೈಫ್ ಲಾಂಗ್ ಧರ್ಮ ಮಾರ್ಗದಲ್ಲಿ ನಡೆದಿರೋದಕ್ಕೆ ಅವನಿಗೆ ಸ್ವರ್ಗ ಪ್ರಾಪ್ತಿ ಆಯ್ತು. ಅರ್ಥ ಆಯ್ತಾ? ಸೊ ಧರ್ಮದ ಶಕ್ತಿ ತುಂಬಾ ಇದೆ. ಅಂಡ್ ಧರ್ಮನ ಕಾಪಾಡೋದಕ್ಕೆ ನಿಮ್ಗೆ
ಫರ್ಮ್ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು, ಮತ್ತೆ ನೀವು ಕೂಡ ಕಾನ್ಫಿಡೆಂಟ್ ಆಗಿರ್ಬೇಕು. ಆಯ್ತಾ, ಯಾವುದೇ ಪಕ್ಷಪಾತಕ್ಕೆ ಒಳಗಾಗಬಾರ್ದು. ಯಾರೇ ನಿಮ್ಗೆ ಅದ್ರ ಏನೇ ಏನೇ ಆಸೆ ತೋರಿಸ್ಲಿ, ಏನೇ ಆಮಿಷ ಒಡ್ಲಿ, ನೀವು ಧರ್ಮ ಮಾರ್ಗನ ಅನುಸರಿಸಿದ್ರೆ ಅದರಿಂದ ನೀವು ಮುಕ್ತರಾಗಿ ಅವೆಲ್ಲ ಆಮಿಷಗಳಿಂದ ನೀವು ದೂರ ಇದ್ಕೊಂಡು ನೀವು ನ್ಯಾಯ ಕೊಡೋ ಪರಿಸ್ಥಿತಿ ನೀವಿರ್ಬೇಕು. ಅಂದ್ರೆ ಕಾನ್ಫಿಡೆನ್ಸ್ ಅಷ್ಟಿರ್ಬೇಕು ನಿಮ್ಗೆ. ಈಸಿಯಾಗಿ ಆಮಿಷಗಳಿಗೆ ಉಟ್ಬಿಟ್ಟು ಲಂಚ ತಗೊಂಡು, ಈಗ ಅಧಿಕಾರಿಗಳು ನೋಡಿದೀವಲ್ವಾ, ಏನೇ ಕೆಲಸ ಆಗ್ಬೇಕಂದ್ರೆ ಲಂಚ ತಗೊಂತಾರೆ, ಅದು ಅಧರ್ಮ. ಅದು ಯಾವುದೇ ರೀತಿ ನಿಮ್ಗೆ ಅವರಿಂದ ಕೆಲಸ ಆಗುತ್ತೆ, ನಿಮ್ಮಿಂದ ಆ ಕೆಲಸ ಈಸಿಯಾಗಿ ಆಗುತ್ತೆ ಅನ್ನೋ ಹೇಳಿದ್ರೆ ಲಂಚ ತಗೊಂಡ್ರೆ ಅದು ಅಧರ್ಮ ಆಗುತ್ತೆ. ಆಯ್ತಾ, ಸೊ ತುಂಬಾ ಕಷ್ಟ ಇದೆ ಧರ್ಮ ಮಾರ್ಗದಲ್ಲಿ ನಡೆಯೋದು. ಈ ಬಿಸ್ನೆಸ್ ವರ್ಲ್ಡ್ ಅಲ್ಲಿ ನಾವು ಧರ್ಮ ಅಂತ ಹೋದ್ರೆ, ನಾವ್ ಎಷ್ಟೊಂದ್ ಜನ ಬಿಸ್ನೆಸ್ ಪೀಪಲ್ ಹೇಳಿರ್ತಾರೆ, ಕೇಳಿದೀವಲ್ಲ, ಧರ್ಮದಲ್ಲಿ ನಾನು ಧರ್ಮ ಕೊಡ್ತಾ ಇಲ್ಲ, ನಾನು ಧರ್ಮಛತ್ರ ಅಲ್ಲ, ನಾನು ದುಡ್ಡು ನೀವು ದುಡ್ಡು ತಗೊಳ್ರಿ, ಅದಕ್ಕೆ ನ್ಯಾಯ ರೀತಿಯಾಗಿ ದುಡ್ಡು ತಗೊಳ್ರಿ, ಅದು ಧರ್ಮ. ಈಗ ಸಪೋಸ್ ಇಫ್ ಯು ಆರ್ ರೆಂಟಿಂಗ್ ಹಾಲ್, ಮದುವೆ ಛತ್ರನ ನೀವೇನಾದ್ರು ರೆಂಟ್ ಕೊಡ್ತಾರೆ, ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಷ್ಟಕ್ಕೆ ಮಾತ್ರ ಕೊಡಿ. ಅದು ಬಿಟ್ಟು ಸೀಸನ್ ಇದೆ, ಅದಿದೆ, ಬುಕಿಂಗ್ ಇದೆ, ಅದಿದೆ, ಏನೇನೋ ಹೇಳ್ಬಿಟ್ಟು ನೀವು ಅದಕ್ಕೆ 2 ಲಕ್ಷ ಇದನ್ನ ನೀವು 4 ಲಕ್ಷ ಕಿತ್ಕೊಂಡ್ರೆ ಅದು ಅಧರ್ಮ. ಸಂಪಾದನೆ ಮಾಡಿ, ಬಟ್ ಧರ್ಮದಲ್ಲಿ ಸಂಪಾದನೆ ಮಾಡಿ. ಯಾವುದೇ ರೀತಿ ಆಗ್ಲಿ ಸಹಾಯ ಮಾಡಿ, ಧರ್ಮ ಇರ್ಲಿ. ಆಯ್ತಾ, ಸಹಾಯ ಮಾಡುವಾಗ ಧರ್ಮ ಒಂದೇ ನಿಮ್ಗೆ ಕಾಯೋದು. ಧರ್ಮನ ನೀವು ತಲೆಲಿಟ್ಕೊಂಡು ಸಹಾಯ ಮಾಡಿದ್ರೆ ಅದರಿಂದ ಮಾತ್ರ ನಿಮ್ಗೆ ಮುಕ್ತಿ ಸಿಗುತ್ತೆ, ಮತ್ತೆ ಅದರಿಂದ ಮಾತ್ರ ಅವ್ರಿಗೆ ಒಳ್ಳೆ ಸೊಲ್ಯೂಷನ್ ಸಿಗುತ್ತೆ ಅಂತ ನಂಬಿಕೆ ಇರುತ್ತೆ. ಇಲ್ಲ ಅಂದ್ರೆ ಅಧರ್ಮ ಹೋದ್ರೆ ಅದು ಇನ್ನೊಂದು ಪ್ರಾಬ್ಲಮ್ಗೆ ಅದು ಎಡೆ ಮಾಡ್ಕೊಡುತ್ತೆ. ನೀವು ಅಧರ್ಮ ರೀತಿ ಇಟ್ಕೊಂಡ್ರೆ ಇನ್ನೊಂದು ಪ್ರಾಬ್ಲಮ್ಗೆ ಅದು ಕಾರಣ ಆಗುತ್ತೆ. ಸೊ ಹಾಗಾಗಿ ಯಾವುದೇ ರೀತಿ ವೀಕ್ಷಕರೇ, ನಾವು ಎಲ್ಲಾ ಏನೇ ಇರ್ಬೋದು, IT ವರ್ಲ್ಡ್, AI ಅಂತೀವಿ, ಅದಂತೀವಿ, ಇದಂತೀವಿ, ಏನೇ ಹೋಗ್ಲಿ, ಕೊನೆಗೆ ಮನುಷ್ಯ ಯಾವ್ದೋ ಒಂದು ಘಟ್ಟದಲ್ಲಿ ಅವ್ನ್ ಡಿಸಿಷನ್ ಮೇಕಿಂಗ್ ಮಾಡ್ಕೊಂಡ್ಲೇಬೇಕು. ಆ ಡಿಸಿಷನ್ ಮೇಕಿಂಗ್ ಟೈಮ್ ಅಲ್ಲೇ ಈ ಧರ್ಮ ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಧರ್ಮ ಅನ್ನೋದು ಇಟ್ಸ್ ನಥಿಂಗ್ ಬಟ್ ಆಲ್ವೇಸ್ ವಿತ್ ಗುಡ್ ಥಿಂಗ್ಸ್. ಧರ್ಮ ಯಾವತ್ತೂ ನಿಮ್ಗೆ ಹಿಂಸೆ ಮಾಡಿ ಅಂತ ಹೇಳಲ್ಲ, ಧರ್ಮ ಯಾವತ್ತೂ ನಿಮ್ಗೆ ಒಬ್ರು ಮೋಸ ಮಾಡಿ ಅಂತ ಹೇಳಲ್ಲ. ಆಯ್ತಾ, ಸೊ ಅದಕ್ಕೆ ಹೇಳಿದ್ ನಾನು, ಧರ್ಮದ ಜೊತೆಲಿದ್ರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆ ಔಟ್ಕಮ್ ಬರುತ್ತೆ. ನಿಮ್ಗೆ ಅಧರ್ಮದಲ್ಲಿ ಒಳ್ಳೆ ಬಿಸ್ನೆಸ್ ಇದೆ ಅನ್ಬಿಟ್ಟು ಅಧರ್ಮ ಮಾರ್ಗ ಪಾಲಿಸಿದ್ರೆ ಇವತ್ತಲ್ಲ, ಅದು ಇನ್ನೊಂದು ಯಾವ್ದೋ ಒಂದು ರೂಪದಲ್ಲಿ ನಿಮ್ಗೆ ಅದು ದೊಡ್ಡ ಲಾಸ್ ತಂದು ಕೊಡುತ್ತೆ. ಆಯ್ತಾ, ಸೊ ದಯವಿಟ್ಟು ಯಾವುದೇ ಆಗ್ಲಿ, ಕಷ್ಟ ಸಂದರ್ಭ ಆಗ್ಲಿ, ಸುಖದಲ್ಲಿರ್ಲಿ, ನೀವು ಧರ್ಮನ ಪಾಲಿಸಿ. ಆಯ್ತಾ, ಆಸೆ ಆಮಿಷಗಳನ್ನ ಬಿಟ್ಟು ನಿಮ್ ಕರ್ತವ್ಯ ನೀವು ಮಾಡಿ. ಆಮೇಲೆ ನ್ಯಾಯ ಒದಗಿಸಿರೋ ಟೈಮಲ್ಲಿ ಇಬ್ಬರದು ಕೇಳ್ಕೊಂಡು ನೀವು ನ್ಯಾಯವನ್ನ ಕೊಡ್ಬೇಕಾಗತ್ತೆ. ಅದೇ ರೀತಿ ಯಾವುದೇ ಹೆಲ್ಪ್ ಮಾಡ್ಬೇಕಾದ್ರೂ ಅಷ್ಟೇ ಧರ್ಮನ ನೋಡಿ ಹೆಲ್ಪ್ ಮಾಡ್ಬೇಕಾದ್ರೆ. ಧರ್ಮ ಯಾಕೆ ನೋಡ್ಬೇಕು ಅಂದ್ರೆ, ಆಲ್ವೇಸ್ ನೀವು ಮಾಡಿದ ಸಹಾಯ ಅದು ಅವ್ರಿಗೆ ಒಳ್ಳೆ ರೀತಿಯಾಗಿ ಆಗ್ಬೇಕು. ಸಹಾಯ ಮಾಡಕ್ ಹೋಗ್ಬಿಟ್ಟು ಕಷ್ಟ ಕೊಡಬಾರ್ದು. ಆಯ್ತಾ, ಸೊ ಯಾವುದೇ ರೀತಿ ನೀವು ಸಹಾಯ ಮಾಡಕ್ ಹೋದಾಗ ಕೂಡ ಧರ್ಮ ಅಂತ ತಲೆಗೆ ಇಟ್ಕೊಳ್ಳಿ. ಈಗ ನೀವೇ ಆ ಸ್ಥಿತಿಲಿ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಅದು ಯು ಶುಡ್ ನೋ ವಾಟ್ ಈಸ್ ದ ಔಟ್ಕಮ್. ಆ ಪೊಸಿಷನ್ ಅಲ್ಲಿ, ಆ ಮನುಷ್ಯನ ಸಿಚುಯೇಷನ್ ಅಲ್ಲಿ ನಿಮ್ಮನ್ನ ಇಟ್ಕೊಂಡು ನೀವು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಳಿ. ಅದೇ ಧರ್ಮ ಹೇಳೋದು. ಧರ್ಮ ಅನ್ನೋದು ನಾನ್ ಫಸ್ಟ್ ನನಗೆ ಅಪ್ಲೈ ಆಗುತ್ತಾ ಅನ್ಕೊಂಡು ಆಮೇಲೆ ಬೇರೆಯವ್ರಿಗೆ ಅಪ್ಲಿಕೇಶನ್ ಹೇಳ್ಬೇಕು ನೀವು. ಆಯ್ತಾ, ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ವೀಕ್ಷಕರೇ. ಧರ್ಮ ಅನ್ನೋದು ತುಂಬಾ ಕಾಂಪ್ಲೆಕ್ಸ್, ಮತ್ತೆ ಅದು ತುಂಬಾ ವಿಸ್ತಾರವಾದದ್ದು. ನಾನು ಈ 10-15 ನಿಮಿಷದಲ್ಲಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ, ಬಟ್ ಸಿಂಪಲ್ ಟರ್ಮ್ಸ್ ಅಲ್ಲಿ ನಿಮ್ಗೆ ನಾನು ಹೇಳಿದೀನಿ ಅನ್ಕೊಂಡಿದೀನಿ. ಇನ್ನೂ ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಗೊಂದಲ ಇದ್ರೆ, ಕನ್ಫ್ಯೂಷನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ನಾನು ಖಂಡಿತವಾಗಿ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಅಂಡ್ ಆಸ್ ಐ ಸೆಡ್, ಸಿನ್ಸ್ ಐ ಆಮ್ ಸ್ಪ್ರೆಡಿಂಗ್ ಪಾಸಿಟಿವಿಟಿ, ನಾನು ನಿಮ್ಗಳು ಹೆಲ್ಪ್ ಇಲ್ಲದೆ ಜನಗಳಿಗೆ ಇದನ್ನೆಲ್ಲ ತಪ್ಸೋಕ್ ಆಗಲ್ಲ. ಸೊ ಹಾಗಾಗಿ ನಿಮ್ಗೆ ಗೊತ್ತಿರೋರಿಗೆ ನೀವು 10 ಜನಕ್ಕೆ ಹಾಕಿ, ಇನ್ನೊಂದು 10 ಜನ ಅವ್ರ 10 ಜನಕ್ಕೆ ಹಾಕಿದ್ರು ಸಾಕು. ಈ ತರ ಸ್ಪ್ರೆಡ್ ಮಾಡ್ಕೊಂಡು ಹೋದ್ರೆ ನನ್ನ ಪಾಸಿಟಿವ್ ಮೆಸೇಜ್ ತುಂಬಾ ಜನಕ್ಕೆ ತಲುಪುತ್ತೆ ಅಂಡ್ ದೇ ಕ್ಯಾನ್ ಬೆನಿಫಿಟ್ ಫ್ರಮ್ ದಿಸ್. ಎಷ್ಟೊಂದ್ ಜನಕ್ಕೆ ಬ್ಯುಸಿ ಇರ್ತಾರೆ, ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಇದೆಲ್ಲ ಗೊತ್ತಾಗಲ್ಲ, ಅಥವಾ ಗೊತ್ತಿದ್ರು ಅವ್ರು ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಟೈಮ್ ಇರಲ್ಲ, ಅಥವಾ ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ. ಜಸ್ಟ್ ಈ ವಿಡಿಯೋ ಫಾರ್ವರ್ಡ್ ಮಾಡಿ, ಅದ್ರ ಬೇರೆಯವ್ರಿಗೆ ನೀವೇನ್ ಹೇಳ್ಬೇಕಂತಿದ್ರು ಅದನ್ನ ಈ ವಿಡಿಯೋ ಮೂಲಕ ನಾನು ಹೇಳ್ತಾ ಇದೀನಿ ಅನ್ಕೊಂಡು ಫಾರ್ವರ್ಡ್ ಮಾಡಿ. ಅವ್ರ ಮನ್ಸು ಕೂಡ ಬದಲಾಗ್ಬೋದು, ಮತ್ತೆ ಅವ್ರ ಧರ್ಮದ ಮಾರ್ಗ ಇಡ್ತಾರೆ. ಅದಕ್ಕಿಂತ ಒಳ್ಳೇದು ಇನ್ನೇನು ಇಲ್ಲ. ಓಕೆ, ಸೊ ಇಷ್ಟು ಹೇಳ್ತಾ ಮತ್ತೊಮ್ಮೆ ಧರ್ಮ ರಕ್ಷಿತ ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು ವೀಕ್ಷಕರು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.